ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಮನವಿ ಪತ್ರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳೆ ಅಯ್ಯಪ್ಪ ಕೇರವರ ನೇತೃತ್ವದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಎನ್ ಪ್ರಸಾದ್ ಹಾಗೂ ಶ್ರೀಮತಿ ಮಂಜುಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲ ದೌರ್ಜನ್ಯಗಳು ನಡೀತಾ ಇದೆ. ಆ ದೌರ್ಜನ್ಯವನ್ನು ಅಧಿಕಾರಿಗಳು ಒಂದು ಕಡೆ ಪೊಲೀಸ್ ಇಲಾಖೆ, ಒಂದು ಕಡೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇದ್ದಾರೆ. ಎಷ್ಟೇ ಬಾರಿ ನೀವು ಅಪ್ಲಿಕೇಶನ್ ಸಹಾಯ ಮಾಡ್ತೀರಾ, ಯಾರು ಇದ್ರ ಬಗ್ಗೆ ಪರಿಗಣಿಸ್ತಾರೆ? ರಾಜ್ಯಪಾಲರು ಸಹ ಮನವಿ ಕೊಟ್ಟಿದ್ದೀರಾ, ಇವತ್ತವರೆಗೂ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇದ್ದಾರೆ? ಸರ್, ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಬಡವನ ಕೋಪ ದೌಡೆ ಮೂಲ ಅಂತೇಳಿ ಒಂದು ಗಾದೆ ಇದೆ. ಆ ಥರ ನಮ್ಮದು ಇದೆಲ್ಲ ಇಲ್ಲಿ ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಇಲ್ಲಿ ವಾಸ್ತವಾಂಶಕ್ಕೆ ನಿಮಗೆ ಆಧಾರ ಇಲ್ಲೇ ಕಾಣಿಸ್ತಾ ಇದೆ. ಮೂಲ ನಿವಾಸಿಗಳು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಆಗಿರೋದು, ಅವ್ರಿಗೆ ಸೂರಿಲ್ಲ. ಇವ್ರು ಎಲ್ಲಿಂದನೋ ಬರ್ತಾರೆ, ಯಾರ್ಯಾರ ಹೆಸರು ಹೇಳ್ಕೊಂಡು ಬರ್ತಾರೆ. ನಮ್ಮ ಪೊಲೀಸವ್ರು ನಮಗೆ ಸಪೋರ್ಟು, ನಮಗೆ ಆಯೋಗ ಸಪೋರ್ಟು, ಸರ್ಕಾರ ಸಪೋರ್ಟು, ನಮಗೆ MLA ಸಪೋರ್ಟು, ಏನೇನೋ ಹೇಳ್ಕೊಂಡು ಎಲ್ಲ ಬರ್ತಾರೆ. ಪಾಪ ಹಂಗಂದ್ರೆ ಪವರ್ ಇಲ್ದಿರೋ ಅನ್ನೋ ಬದುಕಬಾರ್ದಾ? ಇವರು ಪಾಪ ನಿರಾಶತರು. ಒಂದೇ ಒಂದು ಯಾರೋ ಇಲ್ಲಿ ಎಷ್ಟು ಜನ ಇವಾಗ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ, ಅವ್ರ ಹೆಸರಲ್ಲಿ ಒಂದೇ ಒಂದು ಸೆಂಟು ಅಂದರೆ ಒಂದೇ ಒಂದು ಇಂಚು ಜಾಗ ಅವ್ರ ಹೆಸರಲ್ಲಿ ಇದ್ರೆ ಕಣ ನೀವು ಹೇಳಿದ್ದು ಯಾರಿಗೂ ಕೂಡ ಇಲ್ಲಿ ಸೂರಿಲ್ಲ. ನಿಯಮಬದ್ಧವಾಗಿ ಇವ್ರುಗಳಿಗೆ ಅಲ್ಲಿ ಸೂರು ಒದಗಿಸ್ಬೇಕಾಗಿರೋದು. ಆದರೆ ಇಲ್ಲೇನು ಮಾಡ್ತದೆ, ಆಯೋಗನ ಬಳಸ್ಕೊಂಡು ಮತ್ತು ಪೊಲೀಸ್ ಇಲಾಖೆನ ಬಳಸ್ಕೊಂಡು ಮತ್ತು ಪಾಲಿಕೆ ಅಧಿಕಾರಿಗಳನ್ನೆಲ್ಲ ಬಳಸ್ಕೊಂಡು ಇವ್ರನ್ನ ಅಲ್ಲಿಂದ ಒಕ್ಲೆಬ್ಬಿಸ್ತಾರೆ. ಒಕ್ಲೆಬ್ಸೋದು ಏನಕ್ಕೆ ಅಂದರೆ ಅವ್ರಿಗೆ ಉದ್ದೇಶ ಏನಂದರೆ ಇವರು ಹೊಡ್ಕೋಬೇಕು, ದಲಿತರ ಹೊಡ್ಕೋಬೇಕು, ಸಾಯಬೇಕು, ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒದಗಿಸಿರೋ ದುಡ್ಡುಗಳನ್ನ ದಲ್ಲಾಳಿಗಳ ಶಾಮೀಲಾಗಬೇಕು, ಆ ದುಡ್ಡನ್ನ ಹೊಡಿಬೇಕು ಅನ್ನೋದೇ ಹುನ್ನಾರ ಅವರು. ಯಾಕಂದರೆ ನೇರವಾಗಿ ಅಲ್ಲಿ ಅಷ್ಟೊಂದು ಶೆಡ್ಗಳು ಅಕ್ರಮವಾಗಿ ನುಸುಳಿ ಅಲ್ಲಿ ರಾಜಾರೋಷವಾಗಿ JCBಗಳು, ಮಚ್ಚುಗಳು, ಲಾಂಗ್ಗಳು ಎಲ್ಲ ತಗೊಬಂದು ರಾಜಾರೋಷವಾಗಿ ಹೆಣ್ಮಕ್ಳ ಮೇಲೆ ದಾಳಿ ಮಾಡ್ತಾರೆ, ಹೊಡಿತಾರೆ. ಆ ಕಂಪ್ಲೇಂಟ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ನ ತಗೊಳಲ್ಲ. ಏನಾಗಿದೆ ಇಲ್ಲಿ? ಈ ಕಾಂಗ್ರೆಸ್ ಸರ್ಕಾರ ಯಾರ ಪರ ನಿಂತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ದಲಿತ ಮುಖಂಡರು ಕಾಂಗ್ರೆಸ್ ವೋಟ್ ಹಾಕಿದ್ರೆ ಇವತ್ತು ಅವರೇ ವಿರೋಧಿಸ್ತಾ ಇದ್ದಾರೆ. ನಾವು ಏನು ಮಾಡ್ತೀವಿ, ಕೋಮು ಪಕ್ಷಗಳು ಬರಬಾರ್ದು, ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕು, ನಮ್ಮ ದಲಿತರಿಗೆ ಮತ್ತು ಎಲ್ಲರಿಗೂ ಅಹಿಂದ ಸರ್ಕಾರ ಬರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ದಲಿತ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳು ಕಾಂಗ್ರೆಸ್ಗೆ ಗೆಲ್ಲಿಸ್ಬೇಕು ಅಂತೇಳಿ ಪಣ ತಟ್ಟಿ ಗೆಲ್ಲಿಸೋದಕ್ಕೆ ಸತಾಯಗತಾಯ ನಿದ್ದೆ ಕೆಟ್ಟು ಅನ್ನ ಬಿಟ್ಟು ಉಪವಾಸ ಇದ್ದು ಗೆಲ್ಲಿಸ್ಕೊಂಡ್ವಿ. ಇವತ್ತೇನಂದರೆ ಗೆಲ್ಲಿಸ್ಕೊಂಡಿರೋ ತಪ್ಪಿಗೆ ನಾವೇ ಅವ್ರ ಹತ್ರ ಬೂಟ್ ಇಟ್ಕೊಂಡು ತಿಂತಾಯಿದ್ದೀವಿ. ಇವತ್ತಿನ ದಿನ ಸೂರಿಲ್ಲ, ನಮ್ಗೆ ಏನಿಲ್ಲ, ನಮ್ಗೆ ನ್ಯಾಯ ಸಿಗ್ತಾಯಿಲ್ಲ ಅಂತೇಳಿ ಬೀದಿ ಗಲ್ಲಿ ಸುತ್ತಾಯಿದ್ರು ಕೂಡ ಯಾರು ನಮ್ಮ ಹತ್ರ ಕಿಮ್ಮತ್ತಲ್ಲ. ಎಲ್ಲ ಕುತ್ಕೊಂಡ್ಬಿಟ್ಟು ನಾನು ಹಿಂಗೆ ಅಧಿಕಾರ ಬರೋವರೆಗೂ ನಿಮ್ಮ ಕಾಲಿಗೆ ಬೀಳ್ತೀನಿ, ಅಧಿಕಾರ ಬಂದ ಮೇಲೆ ನಿಮ್ಮನ್ನು ಅದೇ ಕಾಲಿಂದ ಒದಿತೀನಿ ಅಂತ ಹೇಳೋ ಪರಿಸ್ಥಿತಿ ಇಲ್ಲಿ ಬಂದಿದೆ. ಸರ್, ಇಲ್ಲಿ ನೇರವಾಗಿ ಹೇಳ್ತೀನಿ, ದಯವಿಟ್ಟು ಯಾರಿಗೋ ಕಮಿಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಡವ್ರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ಅದನ್ನು ಕಮಿಷನ್ನ ಕೊಡೋದನ್ನು ನಿಲ್ಲಿಸಿ ದಯವಿಟ್ಟು ಬಡವ್ರ ಕಷ್ಟಗಳನ್ನ ಆಲಿಸಿ ಅವ್ರಿಗೆ ಏನು ಬೇಕು ಅವ್ರ ಸೂರುಗಳು ಏನು ನಿಮ್ಮ ಕೈಯಿಂದ ಏನು ಕೊಡೋದಿಲ್ವಲ್ಲ. ನಮಗೇನು ನಿಗದಿ ಮಾಡಿದಾರೋ ನಿಯಮಬದ್ಧ ಸಂವಿಧಾನದ ಅಡಿಯಲ್ಲಿ ನಮಗೇನು ನಿಗದಿ ಮಾಡಿದಾರೋ ಅದನ್ನು ನ್ಯಾಯಬದ್ಧವಾಗಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ನೀವೇನು ನಿಮ್ಮ ಕೈಯಿಂದ ಕೊಡಿ, ಇಲ್ಲ ನಿಮ್ಮ ಮನೆಯಿಂದ ಕೊಡಿ, ಇಲ್ಲ ಎಲ್ಲೋ ನೀವು ಕೊಡೋ ಕಮಿಷನ್ಗಳಿಂದ ನಮ್ಗೆ ಕೊಡಿ ಅಂತ ನಾವು ಕೇಳ್ತಲ್ಲ. ನಮಗೆ ಕೊಡಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ನಮಗೆ ನ್ಯಾಯಯುತವಾಗಿ ನಮ್ಗೆ ಕೊಡಿ. ಈ ಅಧಿಕಾರಿಗಳು ನಿಮ್ಮ ಅಪ್ಲಿಕೇಶನ್ ತಗೋತಾರೆ, ಪರಿಶೀಲನೆ ಸೀಲ್ ಹಾಕ್ತಾರೆ, ಕಳಿಸ್ತಾರೆ, ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆಯಲ್ಲ ಸರ್? ಈಗ ಅಪ್ಲಿಕೇಶನ್ನು ಕೊಟ್ಟಿದ್ದೀವಿ, ನೇರವಾಗಿ ಅಧಿಕಾರಿಗಳ ಹತ್ರನೂ ಮಾತಾಡಿದ್ದೀವಿ. ಮೊನ್ನೆ ಕಮಿಷನರ್ಗೆ, ಪಶ್ಚಿಮ ವಲಯದ ಕಮಿಷನರ್ಗೆ ಮನವಿ ಕೊಟ್ಟು ಇವತ್ತವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಲ್ಲಿ ಶಶಿಕುಮಾರು ಎಕ್ಸಿಕ್ಯೂಟಿವ್ನ ಡೈರೆಕ್ಟಾಗಿ ಹೇಳ್ತಾನೆ, ನಿಮ್ಮ ಕೈಯಲ್ಲಿ ಏನೂ ಆಗಲ್ರಿ, ನಿಮ್ಮ ಹತ್ರ ದುಡ್ಡಿಲ್ಲ, ಏನಿಲ್ಲ, ಏನಕ್ಕೆ ಬರ್ತೀನಿ ನೀವು? ಕಮಿಷನರು ನನಗೆ ಗೊತ್ತು, ನನಗೆ ಇಲ್ಲಿ ಸೂಪ್ರಿಡೆಂಟು ಪೊಲೀಸು ನನಗೆ ಗೊತ್ತು, ಎಲ್ಲ ಗೊತ್ತು, ನಾನು ನನ್ನ ಮೇಲ್ವರ್ಗದವನು, ನನ್ನ ಏನು ಮಾಡ್ಕೊಳಕ್ಕಾಗಲ್ಲ ನೇರವಾಗಿ ಹೇಳ್ತಾನೆ. ನೇರವಾಗಿ ಶಶಿಕುಮಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಹೇಳುವಾಗ ನಾವೇನು ಮಾಡೋಕ್ಕಾಗುತ್ತೆ ಸರ್? ಸರ್ವೆ ನಂಬರ್ 28 ಕರಡಿಗುಟ್ಟೆ ಗ್ರಾಮದಲ್ಲಿ ಅಗ್ರ ನಿವಾಸಿಗಳಾದ ಇವರಿಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಅಲ್ಲಿ ಸರ್ಕಾರದಲ್ಲಿ 2013ರಲ್ಲಿ ಇವರಿಗೆ ಒಂದು ಸರ್ಕ್ಯುಲರ್ ಪಾಸ್ ಆಗುತ್ತೆ. SC/STಗಳಿಗಂತ ಹೇಳಿ 7 ಎಕರೆ 5 ಗುಂಟೆ ನಿಗದಿಪಡಿಸ್ತಾರೆ. ಅದು ಇಲ್ಲಿ ತನಕ ಡೆವಲಪ್ಮೆಂಟ್ ಆಗಲ್ಲ. ಅದನ್ನು ಏನು ಮಾಡ್ತಾರೆ, ಆ ಪಂಚಾಯತಿಯಿಂದ ಅದು ನಗರ ಪಾಲಿಕೆ ಆಗುತ್ತೆ.
ಅವಾಗ ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆಗೆ ಅದನ್ನು ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದ್ಮೇಲೆ ನಗರ ಪಾಲಿಕೆ ಏನು ಮಾಡ್ತಾಯಿದೆ, ಅನುದಾನಗಳನ್ನ ಬಿಡುಗಡೆ ಮಾಡಿಕೊಂಡು ಇಲ್ಲಿ ತನಕ ಯಾವುದೇ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಲ್ಲ. ಅಲ್ಲಿ ಮೂಲ ನಿವಾಸಿಗಳಾದ ಪ್ರಿಯಾ ಮತ್ತು ಅವರ ಊರವರು ಎಲ್ಲರೂ ಸುಮಾರು ಜನ ನಮ್ಮ ಪ್ರಧಾನ ಹಲವಾರು ವರ್ಷಗಳಿಂದ ಆ ಹೋರಾಟ ಮಾಡ್ತಾ ಇರುವಾಗ ಏನು ಮಾಡ್ತಾವ್ರೆ, ಅವ್ರಲ್ಲಿ ತಲೀರಾದಲ್ಲಿ ಯಾರೋ ಒಬ್ಬರು ಕಲಾವಿದ ರಾಮಕೃಷ್ಣ ಅಂತೇಳಿ ಇವ್ರು ಏನು ಮಾಡ್ತಾರೆ, ಅಲ್ಲಿ ಮೂಲ ನಿವಾಸಿಗಳನ್ನ ಬಿಟ್ಬಿಟ್ಟು ಆಚೆ ಕಡೆ KR ಪುರಮು ಬೇರೆ ಜಾಗದಲ್ಲಿ ಇರೋರನ್ನ ಕರ್ಕೊಂಡು ಅಲ್ಲಿರೋರಿಗೆ ಊರವ್ರಿಗೆ ಫಸ್ಟು ಮೊದಲನೇ ಆದ್ಯತೆ ಕೊಡಬೇಕು. ಆಮೇಲೆ ಇರೋರನ್ನ ಬೇರೆಯವ್ರನ್ನ ಕರ್ಕೊಂಡ್ಬಂದು ಹಾಕ್ಲಿ, ಅದರಲ್ಲಿ ನಮಗೇನು ಅಭ್ಯಂತರ ಏನಿಲ್ಲ. ಆಮೇಲೆ ಏನಂತ ಹೇಳಿದ್ರೆ ಅದು ಬರೀ SC STಗಳಿಗೆ ಮೀಸಲಿಟ್ಟಿರೋದು. ಇವ್ರು ಏನು ಮಾಡ್ತಾರೆ, ಗುಂಪು ಕಟ್ಕೊಂಡು ಏಕಾಏಕಿ ಅಲ್ಲೇ ಮಾಡೋದು, ಮತ್ತೊಂದು ಮಾಡೋದು. ಈಗಾಗಲೇ ಸುಮಾರು FIRಗಳಾಗಿದೆ. SC ಆಯೋಗದಲ್ಲಿ ಏನು ಮಾಡವ್ರೆ, SC ಆಯೋಗನ ದುರುಪಯೋಗ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಡೈರೆಕ್ಷನ್ ತೊಗೊಂಬಂದ್ಬಿಟ್ಟು ಅಲ್ಲಿರೋರೆಲ್ಲ ಒಕ್ಕಲಿಗರು, ಅಲ್ಲಿರೋರೆಲ್ಲ STಗಳಿಲ್ಲ ಅಂತೇಳಿ ಇವರು ಮಾದಿಗರು ಸಮುದಾಯಕ್ಕೆ ಸೇರಿರೋರು. ಇವರು ಬಂದು STಗಳಂತ ಹೇಳಿ ಇವರು ಒಕ್ಕಲಿಗರಂತ ಹೇಳಿ ತೋರಿಸಿ ಏನು ಮಾಡ್ತಾರೆ, ಅವ್ರ ಮೇಲೆ FIR ಮಾಡ್ತಾರೆ. ಅಟ್ರಾಸಿಟಿ ಕಾಯ್ದೆ ಏನಕ್ಕಂತ ಹೇಳಿದ್ರೆ ಬೈದರು, ಜಾತಿ ನಿಂದೆ ಮಾಡಿದ್ರು ಅಂತೇಳಿ. ಅಲ್ಲಿ ಬಂದು ಇವರು SCಗಳಾಗಿದ್ದು ಆಯೋಗದವರು ಅಲ್ಲಿ ಬಂದು ಅಧ್ಯಕ್ಷರು ಪರಿಶೀಲನೆ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಏಕಾಏಕಿ ಲೆಟರ್ನ ಪರವಾನಗಿ ಮಾಡಿಬಿಡ್ತಾರೆ. ಅದ್ರ ಮೇಲೆ ಏನು ಮಾಡ್ತಾರೆ, DCR ಮತ್ತು ಕಗ್ಲಿಪುರ ಪೊಲೀಸ್ ಠಾಣೆಯವರು FIR ಮಾಡ್ತಾರೆ. FIR ಮಾಡಿರೋದ್ರಲ್ಲಿ ಮೂಲ ನಿವಾಸಿಗಳಾದ ಅವ್ರ ಮೇಲೇ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ FIR ಆಗುತ್ತೆ. ಅದು ಬಂದು ಅಗ್ರ ಸರ್ವೆ ನಂಬರ್ 28. ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಜೊತೆಯಲ್ಲಿ ಭೂಗಳರು ಸೇರಿ ಏನು ಮಾಡ್ತಾರೆ, ಅದು ಲಪ್ಟಾಯಿಸೋಕ್ಕೆ ಆ ಜಾಗನ 7 ಎಕರೆ 5 ಗುಂಟೆನ ಅಲ್ಲಿ ಊರವ್ರಿಗೆ ಯಾರಿಗೂ ಕೊಡಬಾರ್ದು, ನಾವೇ ಇದನ್ನು ಕಬಳಿಸ್ಬೇಕು ಅನ್ನೋ ನೆಪದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. SC ST ಅನುದಾನನ ದುಡ್ಡನ್ನು ತಗೊಂಡು ಪರವಾನಗಿ ಇದು ಮೂಲಭೂತ ಸೌಕರ್ಯ ಮಾಡಬೇಕಾಗಿತ್ತು, ಪ್ಲಾನ್ ಮಾಡಬೇಕಾಗಿತ್ತು, ಅವ್ರಿಗೆ ಒಳಚರಂಡಿ ಎಲ್ಲ ಮಾಡಿಕೊಡ್ಬೇಕಾಗಿತ್ತು, ಏನೂ ಮಾಡಿಕೊಟ್ಟಿಲ್ಲ. ಸರ್ ಸುಮಾರು ಕಡೆ ಮನವಿನ ಕೊಟ್ಟಿದ್ದಾರೆ ನಮ್ಮವರು. ನಮ್ಮ ಪ್ರಿಯವರು BBMP ಕೊಟ್ಟವರೆ ಮತ್ತು ನಮ್ಮ ನಗರ ಸಂಬಂಧಪಟ್ಟಂಗೆ GB ಗೆ ಎಲ್ರಿಗೂ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿ ತನಕ ಯಾವುದೇ ರೀತಿಯಲ್ಲಿ ಕ್ರಮ ವಹಿಸ್ತಾ ಇಲ್ಲ. ಏನಕ್ಕಂತ ಹೇಳಿದ್ರೆ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಇವ್ರನ್ನ ಬಂದು ಹೀನಾಯವಾಗಿ ಹೊರಗಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನ ಬಂದು ಚೀಮಾರಿ ಮಾಡ್ತಾ ಇದ್ದಾರೆ. ನೀವು ಬಂದು ಏನೇ ಬಂದ್ರೂ ಅಲ್ಲಿ ಆಪೋಸಿಟ್ ಇರೋರು ಒಂದು ಪ್ರಭಾವಿ ವ್ಯಕ್ತಿಗಳಾಗಿದ್ದು ಅವ್ರ ದುಡ್ಡುಗಳನ್ನ ಚೆಲ್ತಾ ಇದ್ದಾರೆ. ಪಾಪ ಇವ್ರು ಕಡು ಬಡವರು, ಇವ್ರ ಕೈನಲ್ಲಿ ಖರ್ಚು ಮಾಡೋಕ್ಕೂ ಶಕ್ತಿ ಇಲ್ಲ, ಲೆಟ್ರ್ ಕೊಡೋಕ್ಕೂ ಮನವಿಲ್ಲ. ಇವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಕಂಪ್ಲೇಂಟ್ ಕೊಡೋಕೆ ಹೋದರೆ ನೀನು ನಿಂತ್ಕೊಳ್ಳಮ್ಮ ಅಂತ ಹೇಳಿ ಹೆಣ್ಮಗುನ 12 ಗಂಟೆ ತನಕ ಕಗ್ಲಿಪುರ ಪೊಲೀಸ್ ಸ್ಟೇಷನಲ್ಲಿ ನಿಲ್ಲಿಸವ್ರೆ. ಇವರು 9ನೇ ತಾರೀಕು ಘಟನೆ ನಡೆದಿದೆ, 15ನೇ ತಾರೀಕು ತನಕ ಮಾಡ್ತಾವ್ರೆ. 15ನೇ ತಾರೀಕು ತನಕ FIR ಮಾಡಲ್ಲ. ಕೇಳಿದ್ರೆ ಇದು ನಮ್ಮ ಬಾಂಬ್ ಬ್ಲಾಸ್ಟ್ ಆಗಿದೆ ಮೋದಿ ಅವ್ರದ್ದು, ಅದರಿಂದ ನಿಮಗೆ ದೂರ ತೊಗೊಳಕ್ಕೆ ಬರಲ್ಲ. ಒಂದು FIR ಮಾಡೋಕ್ಕೇನಿದೆ, FIR ಮಾಡಿಬಿಟ್ಟು ಅವ್ರನ್ನ ಕರೆಸಿ ಒಂದು ತನಿಖೆ ಮಾಡಿದರೆ ಇಷ್ಟು ರಾಧಾಂತರ ಆಯ್ತಾ ಇರಲಿಲ್ಲ. ಹೆಣ್ಮಗು ಮೇಲೆ ಲೇಡೀಸ್ಗಳು ಸುಮಾರು ಹೆಣ್ಮಕ್ಳು ಹೀನಾಯವಾಗಿ ಪರಿಸ್ಥಿತಿಯಲ್ಲಿ ಅಲ್ಲಿ ಮಳಗವ್ರೆ. ಅದನ್ನು ಬಂದು ವೀಡಿಯೋ ಮಾಡ್ಕೊಳ್ಳೋದು, ಈ ಗಾಂಜಾ ಹೊಡಿಯೋರು ಮತ್ತು ಈ ಮಾದಕ ದ್ರವ್ಯನ ಹಾಕ್ಕೊಂಡು ಬರೋರು ವಿಡಿಯೋ ಮಾಡ್ಕೊಳ್ಳೋದು, ಅದನ್ನ ಹಾಕ್ಬಿಟ್ಟು ಈ ಹೆಣ್ಮಕ್ಳನ್ನ ಬಿಡಬಾರ್ದು ಅಂತ ಹೇಳಿ ರೇಗಿಸೋದು, ಆ ಥರ ಎಲ್ಲ ಆಯ್ತಾ ಇದೆ. ಅದಕ್ಕೆ ನಾವೇನು ಹೇಳಿದ್ವಿ ಸರ್, ಅಧ್ಯಕ್ಷರಿಗೆ ನಾವು 5 ದಿನ ಮುಂಚಿತವಾಗಿ ಬಂದಿದ್ವಿ. ಈ ಥರ ಮಾಡ್ತಾರೆ ಅಂತ ಗೊತ್ತು. ನಾವು 5 ದಿನ ಮುಂಚೆ ಬಂದು ಕೇಳಿದ್ವಿ. ಪ್ರವಾಸ ಹೋಗಿದ್ದೀನಿ ಅಂತ ಹೇಳಿದ್ರು ಅಧ್ಯಕ್ಷರು. ಸೋಮವಾರ ಬೆಳಗ್ಗೆ ಸಿಗ್ತೀನಿ, ನಮಗೆ ಕೋರ್ಟಲ್ಲಿದೆ, ನಾನು ಸೋಮವಾರ ಬನ್ನಿ, ನಾನು ಸಿಗ್ತೀನಿ ಅಂತ ಹೇಳಿದ್ರು. ನಾವು ಕೇಳಿಕೊಂಡೇ ನಾವು ಬಂದಿದ್ದು. ಇವಾಗ ಸರ್ಕಾರ ಅಧಿಕಾರಿಗಳು ಸಿಗಲ್ಲ, ಯಾಕೆ ಸರ್ಕಾರ ಬೇಜವಾಬ್ದಾರಾಗಿ SC ST ಅವ್ರ ಮೇಲೆ ವರ್ತನೆ ಮಾಡ್ತಾರೆ? ಇದು ಏನಂತ ಹೇಳಿದ್ರೆ SC ST ಆಯೋಗ ಅಲ್ಲ ಸರ್, ಇದು ಬಂದು ಪವರ್ಫುಲ್ ಆಯೋಗ ಅಂತ ಹೇಳಿ ಹಿಡ್ಕೊಳ್ಬೇಕು. ಏನಕ್ಕಂತ ಹೇಳಿದ್ರೆ ಇವಾಗ ನಾನು ಹೇಳೋದು ಆಪೋಸಿಟ್ ಪಾರ್ಟಿ ಲಕ್ಷ್ಮಿ ಅಂತ ಹೇಳಿ ಇದ್ರಲ್ಲ, ಲಕ್ಷ್ಮಿ ಕಲಾವಿದರ ಇವರೆಲ್ಲ ಹೇಳಿದಾರಲ್ಲ, ಅವರು ಡೈರೆಕ್ಟಾಗಿ ಮೀಡಿಯಾದಲ್ಲಿ ಹೇಳ್ತಾರೆ SC ST ಆಯೋಗಕ್ಕೆ ಹಲವಾರು ಲಕ್ಷಗಳನ್ನ ದುಡ್ಡನ್ನ ಸುರಿದಿದ್ದೀವಿ ಅಂತೇಳಿ. ವಿಡಿಯೋ ಇದೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅದು ವಿಡಿಯೋ ತೋರ್ಸಪ್ಪ. ಆ ವಿಡಿಯೋದಲ್ಲಿ ಹೇಳ್ತಾರೆ ಅವರು, ನಾವು ಇಷ್ಟು ಪೊಲೀಸ್ ಸ್ಟೇಷನ್ಗೆ ಮತ್ತು SC ST ಆಯೋಗಕ್ಕೆ ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ, ಆದ್ದರಿಂದ ಅವರು ನಮ್ಮ ಪರವಾಗಿ ಮಾಡಿದ್ದಾರೆ, ನಿಮ್ಗೆ ಏನಾದರೂ ದಾಖಲಾತಿ ಇದ್ದರೆ ತೊಗೊಂಬನ್ನಿ ಅಂತ ಹೇಳೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಸಾಮೀಲಾಗಿದ್ದಾರೆ ಅಂತ ಹೇಳಿ ಇದರಲ್ಲಿ ನೇರವಾಗಿ ಕಂಡು ಬರ್ತದೆ. ಸರ್ ನಾವು ಮನವಿ ಕೊಟ್ಟಿದ್ದೀವಿ, ಇವರು ಏನಾದರೂ ಕೇಳಿಲ್ಲ ಅಂತ ಹೇಳಿದ್ರೆ SC ST ಆಯೋಗದಲ್ಲೇ ಹಗಲಿದರ್ನ ರಾತ್ರಿ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಾವು ಯಾವತ್ತೂ ಬಿಡಲ್ಲ. ಇಲ್ಲಿ ನಮಗೆ ಆದೇಶ ಹೊರಡಿಸೋ ತನಕ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಬಂದು ಕಡು ಬಡವರಾಗಿರೋದ್ರಿಂದ ಆಗಿಂದ ಸರ್ಕಾರದಿಂದ ಇದನ್ನು ಸ್ವಲ್ಪ ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಇವರ ಮೇಲೆ ಆಗುವ ದಬ್ಬಾಳಿಕೆಯನ್ನು ದೌರ್ಜನ್ಯವನ್ನು ಖಂಡಿಸಬೇಕು. ಆಮೇಲೆ ಇವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಂತ ಹೇಳಿ